Welcome all again to the disaster management classes. I, Diveshri MS, Assistant Professor of Commerce. In the last session, we discussed regarding Introduction to Disaster Management, meaning and its definition, characteristics, hazard, vulnerability, risk, resilience, and effects of disaster. In this session, we are learning regarding classification of disaster. ವಿಪತ್ತಿನ ವಿಧಗಳು. ವಿಪತ್ತಲ್ಲಿ ಎರಡು ರೀತಿಯಾಗಿ ನಾವು ವಿಧಗಳನ್ನ ಕಾಣಬಹುದು. ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್, ಎರಡನೇದು ಮ್ಯಾನ್ಮೇಡ್ ಡಿಸಾಸ್ಟರ್ಸ್, ನೈಸರ್ಗಿಕವಾಗಿ ಸಂಭವಿಸುವಂತಹ ವಿಪತ್ತುಗಳು ಮತ್ತು ಮಾನವ ನಿರ್ಮಿತ ವಿಪತ್ತುಗಳು. ಮೊದಲನೇದಾಗಿ ನೈಸರ್ಗಿಕವಾಗಿ ಸಂಭವಿಸುವಂತಹ ವಿವಿಧ ವಿಪತ್ತುಗಳು ಯಾವುವು ನೋಡೋಣ. ಜಿಯೋಫಿಸಿಕಲ್, ಭೌಗೋಳಿಕವಾಗಿ ಸಂಭವಿಸುವಂತಹ ವಿಪತ್ತುಗಳು ಯಾವುವು? ಅರ್ಥ್ಕ್ವೇಕ್, ವಾಲ್ಕೆನೋ, ಲ್ಯಾಂಡ್ಸ್ಲೈಡ್, ರಾಕ್ಫಾಲ್. ಭೂಕಂಪನ, ಜ್ವಾಲಾಮುಖಿ, ಲ್ಯಾಂಡ್ಸ್ಲೈಡ್ ಭೂಕುಸಿತ, ರಾಕ್ಫಾಲ್ ಬಂಡೆ ಕುಸಿತಗಳು. ನೆಕ್ಸ್ಟ್ ಬಯೋಲಾಜಿಕಲ್, ಜೈವಿಕವಾಗಿ ಸಂಭವಿಸುವಂತಹ ವಿಪತ್ತುಗಳು. ಎಪಿಡೆಮಿಕ್, ಸಾಂಕ್ರಾಮಿಕ ರೋಗಗಳು, ಇನ್ಫೆಕ್ಷಿಯಸ್ ಡಿಸೀಸಸ್, ಇನ್ಸೆಕ್ಟ್ ಬೈಟ್ಸ್. ಎಪಿಡೆಮಿಕ್ ಅಂದರೆ ಸಾಂಕ್ರಾಮಿಕ ರೋಗಗಳು, ಇನ್ಫೆಕ್ಷನ್ ಇಂದ ಸಂಭವಿಸುವಂತಹ ವಿವಿಧ ರೋಗಗಳು, ಇನ್ಸೆಕ್ಟ್ ಬೈಟ್ಸ್. ಯಾವ್ದಾದ್ರು ಒಂದು ಇನ್ಸೆಕ್ಟ್ಸ್ ಅಂತ ಅಂದರೆ ದೊಡ್ಡ ದೊಡ್ಡ ಯಾವ್ದಾದ್ರು ಒಂದು ಕೀಟಗಳಿಂದ ಸಂಭವಿಸುವಂಥ ಬೈಟ್ಸ್ ಅಂತ ಹೇಳಿದ್ರೆ ಕಡಿತಗಳು. ನೆಕ್ಸ್ಟ್ ಮೀಟರಲಾಜಿಕಲ್, ಹವಾಮಾನ ಸಂಬಂಧಿತ ವಿಪತ್ತುಗಳು. ಲೋಕಲ್ ಸ್ಟ್ರಾಮ್, ಟ್ರಾಪಿಕಲ್ ಆ್ಯಂಡ್ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್, ಟೊರ್ನಾಡೋಸ್. ಸೊ ಈ ಮೆಟ್ರಲಾಜಿಕಲ್ ಹವಾಮಾನ ವೈಪರೀತ್ಯದಿಂದ ಸಂಭವಿಸುವಂತಹ ವಿಪತ್ತುಗಳು, ಸೈಕ್ಲೋನ್ಸ್ ಇರ್ಬೋದು ಅಥವಾ ಸುಂಟರ್ ಗಾಳಿಗಳು ಮೀಟರಲಾಜಿಕಲ್ ಡಿಸಾಸ್ಟರ್ಸ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಹೈಡ್ರಲಾಜಿಕಲ್, ಜಲ ಸಂಬಂಧಿತ ವಿಪತ್ತುಗಳು. ಸುನಾಮಿ, ಫ್ಲಡ್, ಹೇಲ್ಸ್ಟ್ರಾಮ್, ಲ್ಯಾಂಡ್ಸ್ಲೈಡ್, ರಾಕ್ಫಾಲ್. ಸುನಾಮಿ ಅಂತ ಹೇಳಿದ್ರೆ ಸಮುದ್ರದ ಆಳದಲ್ಲಿ ಆಗುವಂತಹ ಭೂಕಂಪನದಿಂದ ಸಮುದ್ರದ ಅಲೆಗಳೇನಾಗುತ್ತೆ, ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿ ಸುನಾಮಿ ಸಂಭವಿಸುತ್ತೆ. ಫ್ಲಡ್ ಆ್ಯಂಡ್ ಹೇಲ್ಸ್ಟ್ರಾಮ್ ಅಂತ ಹೇಳಿದ್ರೆ ಆಲಿಕಲ್ಲು, ದೊಡ್ಡ ಮಟ್ಟದಲ್ಲಿ ಆಗುವಂಥ ಆಲಿಕಲ್ಲು ಮಳೆಗಳು. ಲ್ಯಾಂಡ್ಸ್ಲೈಡ್ ಭೂಕುಸಿತ ಮತ್ತು ರಾಕ್ಫಾಲ್ ಬಂಡೆಗಳ ಕುಸಿತ. ನೆಕ್ಸ್ಟ್ ಕ್ಲೈಮಟಾಲಜಿಕಲ್, ಇದು ಕೂಡ ಹವಾಮಾನ ಸಂಬಂಧಿತ. ಹೀಟ್ ವೇವ್ ಅಂತ ಹೇಳಿದ್ರೆ ಟೆಂಪ್ರೇಚರ್ ರೈಸ್ ಆಗಿ ವಾತಾವರಣದಲ್ಲಿ ಬಿಸಿ ಗಾಳಿ ಏನೋ ಆಗುತ್ತೆ, ಅದನ್ನ ಹೀಟ್ ವೇವ್ ಅಂತ ಹೇಳ್ತೀವಿ. ಕೋಲ್ಡ್ ವೇವ್, ಚಳಿಗಾಳಿ, ಅತಿಯಾದ ಚಳಿಗಾಳಿ. ಡ್ರಾಟ್, ಫೆಮೈನ್ ಅಂತ ಏನು ಹೇಳ್ತೀವಿ, ಬರ. ಫಾರೆಸ್ಟ್ ಫೈರ್, ಕಾಡ್ಗಿಚ್ಚು. ಸೊ ಇದಿಷ್ಟು ಕೂಡ ನ್ಯಾಚುರಲ್ ಡಿಸಾಸ್ಟರ್ಸ್. ಜಿಯೋಫಿಸಿಕಲ್, ಬಯೋಲಾಜಿಕಲ್, ಮೀಟರಲಾಜಿಕಲ್, ಹೈಡ್ರೋಫಿಸಿಕಲ್, ಕ್ಲೈಮೆಟಾಲಜಿಕಲ್. ಜಿಯೋಫಿಸಿಕಲ್ ಅಂತ ಹೇಳಿದ್ರೆ ಭೌಗೋಳಿಕವಾಗಿ ಸಂಬಂಧಿತ ವಿಪತ್ತುಗಳು. ಬಯೋಲಾಜಿಕಲ್ ಅಂತ ಹೇಳಿ ಜೈವಿಕವಾಗಿ ಸಂಭವಿಸುವಂತಹ ವಿಪತ್ತುಗಳು. ಮೀಟರಲಾಜಿಕಲ್ ಅಂದರೆ ಹವಾಮಾನಕ್ಕೆ ಸಂಬಂಧಿಸಿದಂಥದ್ದು. ಹೈಡ್ರೋಲಾಜಿಕಲ್ ಅಂತ ಹೇಳಿದ್ರೆ ಜಲದಿಂದ ಸಂಭವಿಸುವಂತಹ ವಿಪತ್ತುಗಳು. ಕ್ಲೈಮೆಟಾಲಜಿಕಲ್ ಅಂತ ಹೇಳಿದ್ರೆ ಕ್ಲೈಮೇಟ್ ಅಂದರೆ ವಾತಾವರಣದಿಂದ ಸಂಬಂಧಿಸಿದಂಥ ವಿಪತ್ತುಗಳು. ಮುಂದೆ ಕಾಸಸ್ ಫಾರ್ ನ್ಯಾಚುರಲ್ ಡಿಸಾಸ್ಟರ್ಸ್. ನ್ಯಾಚುರಲ್ ಡಿಸಾಸ್ಟರ್ಸ್ ಆಗಕ್ಕೆ ಕಾರಣಗಳೇನು? ಸಾಯಿಲ್ ಎರೋಷನ್ ಇರ್ಬೋದು, ಮಣ್ಣು ಸವೆತ, ಫ್ಲಡ್ಡಿಂಗ್ ಡ್ಯೂ ಟು ಎಕ್ಸಸ್ ಮೈನಿಂಗ್ ಆಕ್ಟಿವಿಟೀಸ್, ಡಿಫಾರೆಸ್ಟ್ರೇಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್. ಫ್ಲಡ್ ಆಗೋದು ಯಾವಾಗ ಅಂತೇಳಿ ಎಕ್ಸಸ್ ಮೈನಿಂಗ್ ಆಕ್ಟಿವಿಟಿ ಮಾಡಿದಾಗ ಮತ್ತು ಡಿಫಾರೆಸ್ಟ್ರೇಷನ್ ಮರಗಳನ್ನ ಕತ್ತರಿಸಿದಾಗ, ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಆದಾಗ, ಸಿ ಲೆವೆಲಲ್ಲಿ ನದಿ ಮಟ್ಟ ಏನಾಗುತ್ತೆ ಏರಿಕೆ ಆಗ್ತಾ ಹೋದಾಗ ಫ್ಲಡ್ಗಳು ಅಕ್ಕರ್ ಆಗುತ್ತೆ. ಸೆಸ್ಮಿಕ್ ಆಕ್ಟಿವಿಟಿ ಕಾಸ್ಡ್ ಬೈ ಅರ್ಥ್ಕ್ವೇಕ್ ಹ್ಯಾವ್ ಬಿನ್ ದ ರೂಟ್ ಕಾಸ್ ಆಫ್ ವಾಲ್ಕೆನೋಸ್ ಎರಪ್ಟಿಂಗ್ ಆ್ಯಂಡ್ ಟೈಫೂನ್ಸ್. ಸೆಸ್ಮಿಕ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಭೂಮಟ್ಟದಲ್ಲಿ ಆಗುವಂತಹ ಬದಲಾವಣೆಗಳಿಂದಾಗಿ ಅರ್ಥ್ಕ್ವೇಕ್ಗಳು ಸಂಭವಿಸುತ್ತೆ. ಟೆಕ್ಟಾನಿಕ್ ಮೂವ್ಮೆಂಟ್ಸ್ ಹ್ಯಾವ್ ಕಾಸ್ಡ್ ಅರ್ಥ್ಕ್ವೇಕ್ಸ್. ಸೊ ಟೆಕ್ಟಾನಿಕ್ ಅಂದರೆ ಇದೂ ಕೂಡ ಗರ್ಭದಲ್ಲಿ ಆಗುವಂತಹ ಏನೇನು ಮೂಮೆಂಟ್ಸ್ಗಳು ಚೇಂಜ್ ಆಗುತ್ತೋ ಅವುಗಳಿಂದಾಗಿ ಭೂಕಂಪನಗಳು ಸಂಭವಿಸುತ್ತೆ. ಓಷನ್ ಕರೆಂಟ್ಸ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗಿಂದ ಏನು ಪೊಲ್ಯೂಷನ್ ಜಾಸ್ತಿಯಾಗಿ ವಾತಾವರಣದಲ್ಲಿ ವಾಯು ಅಂತ ಹೇಳಿದ್ರೆ ವಾತಾವರಣ ಬದಲಾವಣೆ ಆದಾಗ ಅಂದರೆ ತುಂಬ ಟೆಂಪರೇಚರ್ ರೈಸ್ ಆದಾಗ ಈ ಓಷನ್ ಕರೆಂಟ್ಸ್ ಅಂದರೆ ಅಲೆಗಳು, ಸಮುದ್ರದ ಅಲೆಗಳ ಏರಿಳಿತ ಜಾಸ್ತಿ ಆಗ್ತಾ ಹೋಗುತ್ತೆ.
ಎನ್ವಿರಾನ್ಮೆಂಟಲ್ ಇಂಬ್ಯಾಲೆನ್ಸಸ್ ಲೈಕ್ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್. ಸೊ ಈ ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಎಲ್ಲ ಶಬ್ದ ಮಾಲಿನ್ಯ ಅಥವಾ ಜಲಮಾಲಿನ್ಯ ಇರ್ಬೋದು ಅಥವಾ ವಾಯುಮಾಲಿನ್ಯ, ಇವು ಬೇಸಿಕ್ ಆಗಿ ಎನ್ವಿರಾನ್ಮೆಂಟ್ನ ವಾತಾವರಣನ, ನೈಸರ್ಗಿಕ ವಾತಾವರಣನ ಇಂಬ್ಯಾಲೆನ್ಸ್ ಮಾಡುವಂತಹ ಮೇಜರ್ ಕಾಸಸ್. So these are the common natural disasters. You can see the picture. So this is earthquake, so volcano, and tsunamis, landslide, bhukusita, hurricanes, and tornadoes, suntargali, blizzards, and this is heat waves and floods, drought, wildfire. So these are the various natural disasters. So let's moving on. Regarding types of man-made disasters. So till now we discussed regarding natural disasters. Now we are moving to man-made disasters. What are the types? ಮಾನವ ನಿರ್ಮಿತ ವಿಪತ್ತುಗಳಲ್ಲಿ ಯಾವ ರೀತಿಯಾದಂಥ ಮಾನವ ನಿರ್ಮಿತ ವಿಪತ್ತುಗಳಿವೆ? ಮೊದಲನೇದಾಗಿ ನ್ಯೂಕ್ಲಿಯರ್ ಡಿಸಾಸ್ಟರ್ಸ್, ಪರಮಾಣುವಿಂದ ಸಂಭವಿಸುವಂಥ ವಿಪತ್ತುಗಳು. ಬಯಾಲಜಿಕಲ್ ಡಿಸಾಸ್ಟರ್ಸ್, ಜೈವಿಕವಾಗಿ. ಕೆಮಿಕಲ್, ರಾಸಾಯನಿಕ ವಿಪತ್ತುಗಳು. ಫೈರ್ ಆಕ್ಸಿಡೆಂಟ್ಸ್ ಆಗ್ಬೋದು, ಇದು ಬೆಂಕಿಯಿಂದ ಆಗುವಂಥದ್ದು. ನೆಕ್ಸ್ಟು ರೋಡ್ ಆಕ್ಸಿಡೆಂಟ್ಸ್. ಸೊ ರೋಡ್ ಆಕ್ಸಿಡೆಂಟ್ಸ್, ಟೆರರಿಸಮ್, ಎಪಿಡೆಮಿಕ್. ಸೊ ಇದಿಷ್ಟು ಕೂಡ ಮಾನವನ ಹಸ್ತಕ್ಷೇಪದಿಂದಾಗಿ ಆಗುವಂತಹ ವಿಪತ್ತುಗಳು. ನ್ಯೂಕ್ಲಿಯರ್ ಡಿಸಾಸ್ಟರ್ಸ್, ಬಯಾಲಜಿಕಲ್, ಕೆಮಿಕಲ್, ಫೈರ್ ಆಕ್ಸಿಡೆಂಟ್ಸ್, ರೋಡ್ ಆಕ್ಸಿಡೆಂಟ್ಸ್, ಟೆರರಿಸಮ್, ಎಪಿಡೆಮಿಕ್, ಎಕ್ಸೆಟ್ರಾ. ಸೊ ದೀಸ್ ಆಲ್ ಆರ್ ಆಲ್ಸೋ ಕಾಲ್ಡ್ ಆಸ್ disasters that are man-made. What are the causes of man-made disasters? ಮಾನವ ನಿರ್ಮಿತ ವಿಪತ್ತುಗಳಿಗೆ ಕಾಸಸ್ ಏನು, ಕಾರಣಗಳು ಹೇಗಾಗುತ್ತೆ ಅಂತ ಹೇಳಿದ್ರೆ, ಹ್ಯೂಮನ್ ಎರರ್ ಆ್ಯಂಡ್ ಕೇರ್ಲೆಸ್ನೆಸ್, ನೆಗ್ಲಿಜೆನ್ಸ್. ಹ್ಯೂಮನ್ ನೆಗ್ಲಿಜೆನ್ಸಿಂದ ಮಾನವ ನಿರ್ಮಿತ ವಿಪತ್ತುಗಳು ಸಂಭವಿಸುತ್ತೆ. ನ್ಯೂಕ್ಲಿಯರ್ ಡಿಸಾಸ್ಟರ್ಸು ಕೂಡ ಮಾನವನಿಂದ ಏನಾದ್ರು ಲೀಕೇಜ್ ಇನ್ ಎನಿ ಕೆಮಿಕಲ್, ಸೊ ಅದು ಕೂಡ ನೆಗ್ಲಿಜೆನ್ಸಿಂದ ಆಗುವಂಥದ್ದು. ರಾಬೆರಿ, ಕಳ್ಳತನ ಇರ್ಬೋದು. ಸೀವೇಜ್ ಓವರ್ಫ್ಲೋ ಇಂದಾಗಿ, ಸೀವೇಜ್ ಅಂದರೆ ಚರಂಡಿ ವ್ಯವಸ್ಥೆ ಸರಿಗಿಲ್ದೇನೆ ಏನಾದ್ರು ಚರಂಡಿಯ ನೀರು ಓವರ್ಫ್ಲೋ ಆದಾಗ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗುತ್ತೆ. ಸ್ಪ್ರಿಂಕ್ಲರ್ ಆಕ್ಟಿವೇಶನ್, ಆಕ್ಸಿಡೆಂಟಲ್ ಆಗಿ ಸ್ಪ್ರಿಂಕ್ಲರ್ ಆಕ್ಟಿವೇಶನ್ ಆಗಿರ್ಬೋದು. ಸ್ಟ್ರೈಕ್ಸ್ ಆದರೆ ಜಾಸ್ತಿ ಮಟ್ಟದ ಸ್ಟ್ರೈಕ್ ಆದಾಗ ಲಾಠಿ ಚಾರ್ಜ್ ಆಗ್ಬೋದು. ಲಾಠಿ ಚಾರ್ಜಿಂದ ಎಷ್ಟೋ ಜನ ಸಾಯ್ಬೋದು. ಸೊ ಈ ರೀತಿಯ ಇದು ಕೂಡ ಒಂದು ಡಿಸಾಸ್ಟರೇ. ಟಾಕ್ಸಿಕ್ ಫ್ಯೂಮ್ಸ್, ವ್ಯಾಂಡಲಿಸಮ್, ವಾಟರ್ ಓವರ್ಫ್ಲೋಸ್. ಸೊ ಇದೆಲ್ಲವೂ ಕೂಡ ಮಾನವ ನಿರ್ಮಿತ, ಅಂದರೆ ಮಾನವನ ಒಂದು ಹಸ್ತಕ್ಷೇಪದಿಂದ ಆಗುವಂತಹ ವಿಪತ್ತುಗಳು. ಇದು ಕಾರಣಗಳು, ಮಾನವ ನಿರ್ಮಿತ ವಿಪತ್ತು ಆಗೋಕ್ಕೆ ಇದಿಷ್ಟು ಕೂಡ ಕಾರಣಗಳು. ಸೊ ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಡಿಸಾಸ್ಟರ್ಸ್? ಫಿಸಿಕಲ್ ಇಂಪ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಫಿಸಿಕಲಿ ಒಂದು ಕಮ್ಯುನಿಟಿಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಡಿಸಾಸ್ಟರ್ಸ್? ಮಿಸ್ಪ್ಲೇಸ್ಮೆಂಟ್ ಆಫ್ ಪೀಪಲ್, ಫಿಸಿಕಲ್ ಇಲ್ನೆಸ್, ಇಂಜುರೀಸ್ ಆ್ಯಂಡ್ ಡೆತ್, weakness, uneasiness, burns, epidemic, physical disability, lack of sanitation, property damages, reproductive health, fatigue, loss of sleep, loss of appetite. ನೋಡಿ, ಇದಿಷ್ಟು ನಾವೊಂದು ಸಂದರ್ಭನ ಯೋಚನೆ ಮಾಡೋಣ. ಇದಕ್ಕಿದ್ದಂಗೆ ನಾವು ಇರುವಂಥ ಏರಿಯಾದಲ್ಲೇ ಫ್ಲಡ್ ಆಯಿತು ಅಂತ ಹೇಳಿದ್ರೆ ನಾವು ಏನೇನೆಲ್ಲನೂ ಇಂಪ್ಯಾಕ್ಟ್ನ ಫೇಸ್ ಮಾಡಬೇಕಾಗುತ್ತೆ. ಅದೆಷ್ಟು ಕೂಡ ಇಲ್ಲಿದೆ ನೋಡಿ. ಮಿಸ್ಪ್ಲೇಸ್ಮೆಂಟ್ ಆಫ್ ಪೀಪಲ್, ನಮ್ಮ ಕುಟುಂಬದಲ್ಲೇ ನಾವು ಒಂದು ಜನನ ಕಳ್ಕೊಬೋದು, ಅಥವಾ ಒಂದು ಜಾಗದಲ್ಲಿ ನಾವಿರೋರು ಬೇರೆ ಬೇರೆ ಕಡೆ ನಾವು ಹೋಗ್ಬೋದು. ಫಿಸಿಕಲ್ ಇಲ್ನೆಸ್, ಸೊ ಭೂಕುಸಿತ ಆದರೆ ನಾವಿರುವಂಥ ಮನೆ ಮೇಲೆ ಭೂಕುಸಿತ ಏನಾದ್ರು ಮಣ್ಣು ಅಥವಾ ಬಂಡೆ ಕಳೆದು ಬಿದ್ದ ತಕ್ಷಣವೇ ನಮ್ಮ ಒಂದು ಫಿಸಿಕಲ್ ಇಲ್ನೆಸ್ ಆಗುತ್ತೆ. ನೆಕ್ಸ್ಟ್ ಇಂಜುರೀಸ್ ಆ್ಯಂಡ್ ಡೆತ್ ಆಗುತ್ತೆ. ವೀಕ್ನೆಸ್ ಅಂದರೆ ಸರಿಯಾದಂಥ ಊಟ ನಮಗೆ ಸಿಗೋದಿಲ್ಲ, ಮಿಸ್ಪ್ಲೇಸ್ ಆಗಿರ್ತೀವಿ, ಫುಡ್ ಶಾರ್ಟೇಜ್ ಆಗಿರುತ್ತೆ, ಅದರಿಂದಾಗಿ ವೀಕ್ನೆಸ್, ಅನ್ಈಸಿನೆಸ್ ಆಗ್ತಾ ಇರುತ್ತೆ. ಅಥವಾ ಬರ್ನ್ಸ್, ಸುಟ್ಟು ಗಾಯಗಳಾಗ್ಬೋದು. ಬೆಂಕಿಯಿಂದ ಸಂಭವಿಸುವಂಥ ಆಪತ್ತುಗಳೇನಾದ್ರು ಬಂದರೆ ಸುಟ್ಟು ಗಾಯಗಳಿಂದಾಗಿ ಬರ್ನ್ಸ್ ಆಗುತ್ತೆ. ಎಪಿಡೆಮಿಕ್, ಸೊ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಸಂಭವ ಇರುತ್ತೆ. ಸೊ ಫಿಸಿಕಲ್ ಡಿಸಬಿಲಿಟಿ ಆಗ್ಬೋದು. ಲ್ಯಾಕ್ ಆಫ್ ಸ್ಯಾನಿಟೇಷನ್, ಸೊ ಕ್ಲೀನ್ನೆಸ್ ಇರೋದಿಲ್ಲ. ಫ್ಲಡ್ ಆದರೆ ಅಥವಾ ಅರ್ಥಕ್ವೇಕ್ ಆದರೆ ಎಲ್ಲಂದರಲ್ಲಿ ನೀರಿರುತ್ತೆ, ಸೊ ಸ್ಯಾನಿಟೇಷನ್ ಕಳ್ಕೊಳ್ಳುತ್ತೀವಿ. ನೆಕ್ಸ್ಟ್ ಪ್ರಾಪರ್ಟಿ ಡ್ಯಾಮೇಜಸ್ ಆಗ್ಬೋದು, ನಮ್ಮಲ್ಲಿರುವಂಥ ಆಸ್ತಿ ನಷ್ಟಗಳಾಗ್ಬೋದು, ಅಥವಾ ರಿಪ್ರೊಡಕ್ಟಿವ್ ಹೆಲ್ತ್ನ ಕಳ್ಕೊಬೋದು. ಫ್ಯಾಟಾಗಿ, ಸುಸ್ತು, ಲಾಸ್ ಆಫ್ ಸ್ಲೀಪ್, ಲಾಸ್ ಆಫ್ ಅಪಿಟೈಟ್. ಸೊ ಇವೆಲ್ಲವೂ ಕೂಡ ನಮ್ಮ ಫಿಸಿಕಲ್ ಬಾಡಿಗೆ ಇಂಪ್ಯಾಕ್ಟ್ ಆಗುವಂಥದ್ದು, ಮತ್ತು ನಮ್ಮ ಸುತ್ತಮುತ್ತಲ ಫಿಸಿಕಲ್ ಎನ್ವಿರಾನ್ಮೆಂಟ್ಗೆ ಡಿಸಾಸ್ಟರಿಂದ ಇಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಸೊ ವಾಟ್ ಈಸ್ ದೆನ್ ಸೋಷಿಯಲ್ ಇಂಪ್ಯಾಕ್ಟ್? ಸಾಮಾಜಿಕವಾಗಿ ಹೇಗೆ
ಪರಿಣಾಮ ಬೀಳುತ್ತೆ ಡಿಸಾಸ್ಟರ್. ಚೇಂಜ್ ಇನ್ ಲೈಫ್ ಸ್ಟೈಲ್ ಆ್ಯಂಡ್ ಇಂಡಿವಿಜುವಲ್ಸ್ ರೋಲ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಕೊರೋನಾ ವೈರಸ್ ಬಂದ ತಕ್ಷಣ ನಮ್ಮ ಲೈಫ್ ಸ್ಟೈಲೇ ಫುಲ್ ಚೇಂಜ್ ಆಗಿದೆ. ವಿ ವೇರ್ ಮಾಸ್ಕ್ ಆ್ಯಂಡ್ ವಿ ವೇರ್ ಗ್ಲೌಸ್. ಸೊ ಎಲ್ಲ ನಾವು ಪ್ರೊಟೆಕ್ಟಿವ್ ಆಗಿ ನಾವು ಏನೇ ಆಚೆ ಒಂದು ಸ್ವಲ್ಪ ಹೋಗ್ಬೇಕಂದ್ರೂ ಕೂಡ ಮನೆಯಿಂದ ವಿ ವೇರ್ ಆಲ್ ಪ್ರೊಟೆಕ್ಟಿವ್ ಗೇರ್ಸ್, ಅಂದರೆ ಮಾಸ್ಕ್ ಇರ್ಬೋದು, ಗ್ಲೌಸ್ ಇರ್ಬೋದು, ಅಥವಾ ತುಂಬಾ ನಾವು ಪ್ರೊಟೆಕ್ಟಿವ್ ಆಗಿ ನಮ್ಮ ಲೈಫ್ ಸ್ಟೈಲಲ್ಲಿ ಲೀಡ್ ಮಾಡೋಕ್ಕೆ ಕಲಿತಾ ಇದ್ವಿ. ಮುಂಚೆ ನಾವು ಯಾವುದೇ ರೀತಿಯಿಂದ ಮಾಸ್ಕ್ ಹಾಕ್ತಿರ್ಲಿಲ್ಲ ಅಥವಾ ಗ್ಲೌಸ್ಗಳನ್ನ ಹಾಕ್ತಿರ್ಲಿಲ್ಲ ಅಥವಾ ಯಾವುದೇ ರೀತಿ ಸ್ಯಾನಿಟೈಸರ್ಸ್ನ ಉಪಯೋಗಿಸ್ತಿರಲಿಲ್ಲ. ಬಟ್ ಈಗ ನಮ್ಮ ಲೈಫ್ ಸ್ಟೈಲ್ನೇ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ದಿಸ್ ಇಸ್ ಸೋಷಿಯಲ್ ಇಂಪ್ಯಾಕ್ಟ್ ಆಫ್ ಪ್ಯಾಂಡಮಿಕ್, ದಿಸ್ ಕೊರೋನಾ ವೈರಸ್. ಆ್ಯಂಡ್ ಡಿಸ್ರಪ್ಷನ್ ಆಫ್ ಸೋಷಿಯಲ್ ಫ್ಯಾಬ್ರಿಕ್, ಐಸೋಲೇಷನ್, change in marital status, domestic violence, single parent child orphans, family and social disorganization, migration, breakdown of traditional social status. ಸೊ ಇವೆಲ್ಲವೂ ಕೂಡ ಸಾಮಾಜಿಕವಾಗಿ ಇಂಪ್ಯಾಕ್ಟ್ ಆಗುವಂಥದ್ದು ಒಂದು ಹ್ಯೂಮನ್ ಕಮ್ಯುನಿಟಿ ಮೇಲೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿಸುತ್ತೆ ಮತ್ತು ನಮ್ಮನ್ನು ನಾವೊಂದು ಈಗ ಒಂದು ಫ್ಲಡ್ ಬಂತು ಏರಿಯಾದಲ್ಲಿ ಅಂತ ಹೇಳಿದ್ರೆ ಅವ್ರುಗಳನ್ನ ಒಂದು ಬೇರೆ ಜಾಗಕ್ಕೆ ಕರ್ಕೊಂಡೋಗಿ ಅವ್ರಿಗೆ ಫುಡ್ಡು ಅಥವಾ ಬೇರೆ ರೀತಿಯಾದಂಥ ಮೆಡಿಕೇಷನ್ಸ್ನ ಕೊಡ್ತಾರೆ, ಐಸೋಲೇಷನಲ್ಲಿ ಇಡ್ತಾರೆ. ನೆಕ್ಸ್ಟು ಚೇಂಜ್ ಇನ್ ಮೆರಿಟಲ್ ಸ್ಟೇಟಸ್ ಇರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಆಗ್ಬೋದು, ಸಿಂಗಲ್ ಪೇರೆಂಟ್ ಚೈಲ್ಡ್, ಎಷ್ಟೊಂದು ಜನ ಅನಾಥರಾಗ್ಬೋದು ಮಕ್ಕಳು. ಸೊ ಈ ರೀತಿಯಾದಂಥ ಡಿಫ್ರೆಂಟ್ ಸಾಮಾಜಿಕ ಬದಲಾವಣೆಗಳನ್ನ ನಾವು ನೋಡ್ಬೋದು ಡಿಸಾಸ್ಟರ್ಸ್ ಆದಮೇಲೆ. ನೆಕ್ಸ್ಟ್ ಎಕನಾಮಿಕ್ ಇಂಪ್ಯಾಕ್ಟ್. ಆರ್ಥಿಕವಾಗಿ ಹೇಗೆ ಇದು ಡಿಸಾಸ್ಟರ್ಸ್ ಇಂಪ್ಯಾಕ್ಟ್ ಬರುತ್ತೆ. ಲಾಸ್ ಆಫ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಲಾಸ್ ಆಫ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಲಾಸ್ ಆಫ್ ಲೈಫ್, ಅನ್ಎಂಪ್ಲಾಯ್ಮೆಂಟ್, ಲಾಸ್ ಆಫ್ ಲೈವ್ಲಿಹುಡ್, ಲಾಸ್ ಆಫ್ ಕ್ರಾಪ್ಸ್, ಲಾಸ್ ಆಫ್ ಪ್ರಾಪರ್ಟಿ, ರಿಡಕ್ಷನ್ ಇನ್ ಇನ್ವೆಸ್ಟ್ಮೆಂಟ್, decrease in productivity. So these are the different economic impacts which we can see after disaster occurrence. ಹೌಸ್ಹೋಲ್ಡ್ ಆರ್ಟಿಕಲ್ಸ್, ಮನೆಯಲ್ಲಿರುವಂಥ ಆಸ್ತಿ ಪಾಸ್ತಿಗಳ ನಷ್ಟ ಆಗ್ಬೋದು, ಭೂಕುಸಿತ ಅಥವಾ ಭೂಕಂಪನಗಳು ಅಥವಾ ಫ್ಲಡ್ಗಳಾದರೆ. ಲಾಸ್ ಆಫ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಸೊ ನಾವು ಓಡಾಡೋಕ್ಕೆ ನಮ್ಮ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಸ್, ಇಲ್ಲ ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಹಾಸ್ಪಿಟಲ್ಸ್ ಇರ್ಬೋದು ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅಲ್ಲಿ ಒಂದು ಏರಿಯಾ ಫುಲ್ಲು ಭೂಕಂಪನ ಆದರೆ ಅಷ್ಟೂ ಕೂಡ ಎಲ್ಲವೂ ಕೂಡ ಕುಸಿತ ಆಗುತ್ತೆ. ಲಾಸ್ ಆಫ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಲಾಸ್ ಆಫ್ ಲೈಫ್. ದೆನ್ ಅನ್ಎಂಪ್ಲಾಯ್ಮೆಂಟು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಎಲ್ಲವೂ ಕಳ್ಕೊಂಡಿರ್ತಾರೆ. ದೆನ್ ಎಂಪ್ಲಾಯ್ಮೆಂಟ್ ಎಲ್ಲಿಂದ ಸಿಗಬೇಕು. ನೆಕ್ಸ್ಟ್ ಲಾಸ್ ಆಫ್ ಲೈವ್ಲಿಹುಡ್, ಸೊ ಜೀವನವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಲಾಸ್ ಆಫ್ ಕ್ರಾಪ್ಸ್, ಫ್ಲಡ್ಸ್ ಆದರೆ ಎಕ್ಸ್ಪೆಷಲಿ ಫಾರ್ಮರ್ಸ್ಗೆ ಮೇಯ್ನಾಗಿ ಇಂಪ್ಯಾಕ್ಟ್ ಆಗುತ್ತೆ, ಬಿಕಾಸ್ ಅವರು ಏನು ಬೆಳೆ ಬೆಳೆದಿರ್ತಾರೋ ಅದೆಲ್ಲವೂ ಕೂಡ ಕಳ್ಕೊತಾರೆ. Loss of property, reduction in investment, decrease in productivity. So overall productivity of the nation will be lost. These are the economic impact of disasters. Next, psychological impact. So mentally ಹೇಗೆ impact ಆಗುತ್ತೆ disasters? Lack of trust, hopelessness and helplessness, distress, flashbacks, hatred, revenge, avoidance, insecurity and dependence, grief, isolation, guilt feeling, tension, confusion, anxiety, depression, lack of sleep and appetite. So these are the psychological effects. ಈ ಒಂದು ಡಿಸಾಸ್ಟರ್ ಆದರೆ ಯಾವ ರೀತಿಯಾದಂಥ ಸೈಕಾಲಜಿಕಲಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ನಾವು ವಿ ಕ್ಯಾನ್ ಅಗೇನ್ ಟೇಕ್ ದ ಎಕ್ಸಾಂಪಲ್ ಆಫ್ ಕೊರೋನಾ ವೈರಸ್ ಪ್ಯಾಂಡಮಿಕ್ ಏನು ಎಫೆಕ್ಟ್ ಆಗಿದೆ. ಅದರಿಂದಾಗಿ ಎಷ್ಟು ಕೊರೋನಾ ಬಂದಿದೆ ಅಂತ ಹೇಳಿದ ತಕ್ಷಣವೇ ದೇ ಗೆಟ್ ದಟ್ ಫೀಲಿಂಗ್ ದಟ್ ಅವ್ರನ್ನ ಐಸೋಲೇಟ್ ಮಾಡ್ತಾರೆ ಮತ್ತು ಜನ ಅವ್ರನ್ನ ಸೇರಿಸೋದಿಲ್ಲ. ಆ ರೀತಿಯಂಥ ಮನಸ್ಸಿಗೆ ಅವರು ಡಿಸ್ಟ್ರೆಸ್ನ ತೊಗೊಂಡು ಡಿಪ್ರೆಷನ್ಗೆ ಹೋಗಿ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿರೋದನ್ನು ಕೂಡ ನಾವು ನೋಡಿದ್ದೀವಿ ನ್ಯೂಸ್ ಪೇಪರ್ಸ್ ಆ್ಯಂಡ್ ನ್ಯೂಸಲ್ಲಿ ಕೂಡ. ಸೊ ಇದು ಸೈಕಾಲಜಿಕಲಿ ಒಂದು ಡಿಸಾಸ್ಟರ್ ಅನ್ನೋದು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದಿಷ್ಟು ವೇಸಲ್ಲಿ ಸೈಕಾಲಜಿಕಲಿ ಇಂಪ್ಯಾಕ್ಟ್ ಆಗುತ್ತೆ. ಒಬ್ಬರ ಮೇಲೆ ಒಬ್ಬರನ್ನ ನಾವು ಟ್ರಸ್ಟ್ನ ಕಳ್ಕೊತೀವಿ, ಹೋಪೇ ಕಳ್ಕೊತೀವಿ, ಯಾಕೆ ಮನೆ ಮಠ ಎಲ್ಲವೂ ಆಸ್ತಿ ಎಲ್ಲವನ್ನೂ ಕಳ್ಕೊಂಡಿರ್ತಾರೆ. ಆಮೇಲೆ ಫ್ಲ್ಯಾಶ್ ಬ್ಯಾಕ್ಸು ಆಗಿರೋದನ್ನು ಪದೇ ನೆನೆಸ್ಕೊತಾ ಇರ್ತೀವಿ. ನಮ್ಮ ಕಣ್ಮುಂದೆನೇ ಫ್ಲಡ್ಡಲ್ಲಿ ಯಾರನ್ನೋ ನಮ್ಮವ್ರನ್ನ ನಾವು ಕಳ್ಕೊಂಡಿದ್ದಾಗ ಅದನ್ನು ನೆನೆಸ್ಕೊಂಡು ವಿ ಗೋ ಟು ಫ್ಲ್ಯಾಶ್ ಬ್ಯಾಕ್ಸ್ ಆ್ಯಂಡ್ ವಿ ಗೋ ಟು ರಿಮೆಂಬರಿಂಗ್ ದ ಥಿಂಗ್ಸ್ ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಹೇಟ್ರೆಡ್, ರಿವೆಂಜ್, ಆಮೇಲೆ ಅವಾಯ್ಡೆನ್ಸ್, ಜನಗಳನ್ನ ಮೀಟ್ ಮಾಡೋಕ್ಕೆ ಅವಾಯ್ಡ್ ಮಾಡ್ತಾರೆ. ಯಾವುದಾದ್ರು ರೋಗ ಬಂದು ಅಥವಾ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿದ್ದರೆ ಅವ್ರು ವಾಸಿಯಾಗಿರ್ತಾರೆ, ಬಟ್ ಸ್ಟಿಲ್ ದೇ ಅವಾಯ್ಡ್ ಟು ಗೋ ಟು ಸಮ್ ಪಬ್ಲಿಕ್ ಪ್ಲೇಸಸ್. ದೆನ್ ಇನ್ಸೆಕ್ಯೂರಿಟಿ ಆ್ಯಂಡ್ ಡಿಪೆಂಡೆನ್ಸ್, ತುಂಬ ಇನ್ಸೆಕ್ಯೂರ್ ಫೀಲ್ ಆಗ್ತಾರೆ, ಎಲ್ಲವೂ ಕಳ್ಕೊಂಡಿರ್ತಾರೆ. ಹಾಗಾಗಿ ಮತ್ತು ಡಿಪೆಂಡೆನ್ಸ್, ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗೋಕ್ಕೆ
ಸ್ವಂತವಾಗಿ ಬಾಳೋದನ್ನ ಎಲ್ಲ ಕಳ್ಕೊಂಡಿರೋದ್ರಿಂದ ಡಿಪೆಂಡೆನ್ಸ್ ಆಗ್ತಾರೆ. ನೆಕ್ಸ್ಟ್ ಗ್ರೀಫ್, ಐಸೋಲೇಷನ್, ಗಿಲ್ಟ್ ಫೀಲಿಂಗ್, ಅಯ್ಯೋ ನಾನು ಕಳ್ಕೊಂಡಲ್ಲ, ನಾನು ಈ ಜಾಗದಲ್ಲಿ ಇಲ್ದೇನೆ ಬೇರೆ ಜಾಗದಲ್ಲಿ ಇದ್ದಿದ್ರೆ ನಾನು ಬದುಕುಳಿತಿದ್ನೇನೋ ಅಂತೇಳಿ ಇದಂಥ ಗಿಲ್ಟ್ ಫೀಲಿಂಗ್ ಆಗ್ಬೋದು. ಟೆನ್ಷನ್, ಕನ್ಫ್ಯೂಷನ್, ಆಂಗ್ಸೈಟಿ, ಡಿಪ್ರೆಷನ್, ಲ್ಯಾಕ್ ಆಫ್ ಸ್ಲೀಪ್ ಆ್ಯಂಡ್ ಅಪಿಟೈಟ್ಸ್. ದೀಸ್ ಆರ್ ದ ಮೇಜರ್ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಡ್ಯೂ ಟು ಡಿಸಾಸ್ಟರ್ಸ್. ಸೊ ವಾಟ್ ಈಸ್ ದ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್? ನೈಸರ್ಗಿಕವಾಗಿ ಹೇಗೆ ಈ ಡಿಸಾಸ್ಟರ್ಸ್ ಇಂಪ್ಯಾಕ್ಟ್, ನೈಸರ್ಗಿಕ ಅಂದರೆ ಎನ್ವಿರಾನ್ಮೆಂಟ್ ಮೇಲೆ ಹೇಗೆ ಇದು ಇಂಪ್ಯಾಕ್ಟ್ ಬೀರುತ್ತೆ. ಕೊಲಾಪ್ಸ್ ಆಫ್ ಬಿಲ್ಡಿಂಗ್ಸ್ ಆ್ಯಂಡ್ ಪ್ರಾಪರ್ಟಿ ಡ್ಯಾಮೇಜಸ್. ಸೊ ನಾವೇನು ದೊಡ್ಡದಾಗಿ ಬಿಲ್ಡಿಂಗ್ಸ್ ಕಟ್ಟಿರ್ತೀವಿ ಅಥವಾ ಪ್ರಾಪರ್ಟಿಗಳನ್ನ ಎಲ್ಲ ಮೇಂಟೈನ್ ಮಾಡಿರ್ತೀವಿ, ಅವುಗಳೆಲ್ಲವೂ ಕೂಡ ಕೊಲ್ಯಾಪ್ಸ್ ಆಗುತ್ತೆ ಒಂದೇ ಸಲ. ಒಂದು ಭೂಕುಸಿತ ಅಥವಾ ಭೂಕಂಪನ ಅಥವಾ ಫ್ಲಡ್ಸ್ ಆದರೆ ಯಾವುದೂ ಕೂಡ ಅದಕ್ಕೆ ಲೆಕ್ಕ ಇಲ್ಲ, ಎಲ್ಲವೂ ಕೂಡ ಕೊಲ್ಯಾಪ್ಸ್ ಆಗುತ್ತೆ. ಫೈರ್ಸ್, ಫ್ಲಡ್ಸ್, ಸುನಾಮಿಸ್, ಕಂಟ್ಯಾಮಿನೇಟೆಡ್ ವಾಟರ್, ಸೊ ನೀರು ಕೂಡ ಕಲುಷಿತ ಆಗುತ್ತೆ. ಕಂಟ್ಯಾಮಿನೇಟೆಡ್ ಏರ್ ಅಂದರೆ ಗಾಳಿನೂ ಕೂಡ ಕಲುಷಿತ ಆಗುತ್ತೆ. ಲ್ಯಾಂಡ್ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಬಾಂಬೆ ಒಂದು ಸಿಡಿತು ಅಥವಾ ಒಂದು ವಾಲ್ಕನಿಕ್ ಎರಪ್ಷನ್ ಆಯಿತು ಅಂತ ಹೇಳಿದ್ರೆ ಸುತ್ತಮುತ್ತಲಿನ ವಾಯು ಅಂದರೆ ವಾತಾವರಣ, ಗಾಳಿ ಫುಲ್ಲು ಕಲುಷಿತ ಆಗುತ್ತೆ. ನೆಕ್ಸ್ಟ್ ಲ್ಯಾಂಡ್ ಸ್ಲೈಡ್ಸ್, ಎರೋಷನ್ ಲೀಡಿಂಗ್ ಟು ರೆಡ್ಯೂಸ್ಡ್ ಸಾಯಿಲ್ ಫರ್ಟಿಲಿಟಿ. ಈ ಭೂಕುಸಿತ ಅಥವಾ ಏನದು ಎರೋಷನ್, ಭೂಕುಸಿತದಿಂದಾಗಿ ಮಣ್ಣಿನ ಸವೆತ ಜಾಸ್ತಿ ಆಗ್ತಾ ಹೋಗುತ್ತೆ. ಲಾಸ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟೇಟ್, ಎಷ್ಟೋ ಪ್ರಾಣಿ ಪಕ್ಷಿಗಳ ಸಂಕುಲನೆ ಕಳ್ಕೊತೀವಿ. ನೆಕ್ಸ್ಟ್ ಲಾಸ್ ಆಫ್ ಲೈಫ್ ಸ್ಟಾಕ್ ಆ್ಯಂಡ್ ಕ್ರಾಪ್ಸ್. ಸೊ ಫ್ಲಡ್ಸ್ ಆದರೆ ಮೇಜರ್ಲಿ ಲೈಫ್ ಸ್ಟಾಕ್ ಮತ್ತು ಕ್ರಾಪ್ಸ್ ನಾಶ ಆಗುತ್ತೆ. ಲ್ಯಾಕ್ ಆಫ್ ಫುಡ್ ಆ್ಯಂಡ್ ವಾಟರ್, ಇನ್ಕ್ರೀಸಿಂಗ್ ಡಿಸೀಸಸ್ ಇನ್ ಅನಿಮಲ್ಸ್ ಡ್ಯೂ ಟು ಲ್ಯಾಕ್ ಆಫ್ ಫುಡ್ ಆ್ಯಂಡ್ ವಾಟರ್. ಸೊ ನಮ್ಗೆ ಹ್ಯೂಮನ್ಸ್ಗೆ ಶಾರ್ಟೇಜ್ ಆಫ್ ಫುಡ್ ಅಂತ ಆಗ್ತಿದೆ ಅಂದಮೇಲೆ ಇನ್ನು ಅನಿಮಲ್ಸ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಫುಡ್ ಆ್ಯಂಡ್ ವಾಟರ್ ಶಾರ್ಟೇಜ್ ಆಗಿ ಅನಿಮಲ್ಸ್ ಕೂಡ ದೊಡ್ಡ ಮಟ್ಟದಲ್ಲಿ ಡಿಸೀಸಸ್ಗಳು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಮೈಗ್ರೇಷನ್ ಆಫ್ ಅನಿಮಲ್ಸ್ ಕ್ರಿಯೇಟಿಂಗ್ ಆ್ಯನ್ ಇಂಬ್ಯಾಲೆನ್ಸ್. ಸೊ ಒಂದು ಪ್ರದೇಶಕ್ಕೆ ಅಂತೇಳಿ ಅನಿಮಲ್ಸು ಆಯಾ ಪ್ರದೇಶದಲ್ಲಿ ಅವ್ರು ಸೂಟೇಬಲ್ ಆಗಿ ಅನಿಮಲ್ಸ್ ಇರ್ತವೆ. ಬಟ್ ಈ ಡಿಸಾಸ್ಟರ್ಸಿಂದಾಗಿ ಒಂದು ಪ್ರದೇಶದಿಂದ ಇನ್ನೂ ಕಾಡ್ಗಿಚ್ಚು ಅಂತೇಳಿ ಆ ಅವರು ಅನಿಮಲ್ಸ್ ಇರುವಂಥ ಜಾಗದಲ್ಲಿ ಕಾಡ್ಗಿಚ್ಚಾಗಿರುತ್ತೆ. ಆ ಕಾಡ್ಗಿಚ್ಚಿನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅನಿಮಲ್ಸ್ ಇನ್ನೊಂದು ಜಾಗಕ್ಕೆ ಎಸ್ಕೇಪ್ ಆಗೋಕ್ಕೆ ಹೋದಾಗ ಆ ಜಾಗದಲ್ಲಿ ಹೇಗೆ ಅದು ತನ್ನ ಒಗ್ಗೂಡುತ್ತೆ, ಅದು ಕೂಡ ಒಂದು ಚಾಲೆಂಜ್ ಆಗುತ್ತೆ. ಸೊ ಇದು ಮೈಗ್ರೇಷನ್ ಆಫ್ ಅನಿಮಲ್ಸು ಕೂಡ ಇಂಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಡ್ಯಾಮೇಜಸ್ ಟು ದ ಫಾರೆಸ್ಟ್ ರೀಜನ್, ಡಿಸ್ಟ್ರಕ್ಷನ್ ಆಫ್ ಮೆರೈನ್ ಹ್ಯಾಬಿಟೇಟ್. ಸೊ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ರೀಜನ್ ಹೇಳ್ದಂಗೆ ಡ್ಯಾಮೇಜ್ ಆಗುತ್ತೆ ಡಿಸಾಸ್ಟರ್ಸಿಂದ. ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಮೆರೈನ್ ಹ್ಯಾಬಿಟೇಟ್. ಮೆರೈನ್ ಅಂತ ಹೇಳಿದ್ರೆ ಜಲದ ಒಳಗಡೆ ವಾಸಿಸುವಂಥ ಪ್ರಾಣಿಗಳು, ಜಲಚರಗಳ ಒಂದು ಹ್ಯಾಬಿಟ್ಯಾಟ್ ಮೇಲೂ ಕೂಡ, ಅದರ ಒಂದು ಸಂಕುಲನದ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮನ ಈ ಡಿಸಾಸ್ಟರ್ಸ್ ಎಫೆಕ್ಟ್ ಅಂದರೆ ಈಗ ಸುನಾಮಿ ಆದರೆ ಅಥವಾ ಒಂದು ಸಮುದ್ರ ಮಟ್ಟದ ಕೆಳಗಡೆ ಯಾವುದೇ ರೀತಿಯಾದಂತಹ ಭೂಕಂಪನಗಳಾದರೆ ಅಲ್ಲಿ ಸಂಭವಿಸುವಂತಹ ಭೂಕಂಪನದಿಂದ ಜಲಚರಗಳ ಪ್ರಾಣಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಸೊ ದೀಸ್ ಆರ್ ದ ವೇರಿಯಸ್ ಇಂಪ್ಯಾಕ್ಟ್ಸ್ ಆಫ್ disasters. So thank you.